ಎಐಸಿಸಿ ಅಧ್ಯಕ್ಷರನ್ನಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇನು ಆಯ್ಕೆ ಮಾಡಲಾಗಿದೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಮ್ಮ ಮುಂದಿನ ಹಾದಿ ಹೂವಿನ ಹಾದಿ ಅಂತೂ ಆಗಿರೋದಿಲ್ಲ. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇರುವಂತಹ ಸವಾಲುಗಳೇನು, ಏನೆಲ್ಲ ಚಾಲೆಂಜಸ್ ಗಳನ್ನ ಅವರು ಫೇಸ್ ಮಾಡಬೇಕಾಗಿದೆ, ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಅವರು. ಗುಡಿ, ಓವರ್ ಟು ಯು. ಸೌಮ್ಯ, ಖಂಡಿತವಾಗಿಯೂ ಕೆ ಬಾಸ್ ಖರ್ಗೆ ಕನ್ನಡಿಗ ಕಾಂಗ್ರೆಸ್ ಖಂಡಿತವಾಗಿಯೂ ಎಲ್ಲ ಕನ್ನಡಿಗರು ಕೂಡ ಒಂದು ರೀತಿಯಿಂದ ಇದು ಹೆಮ್ಮೆಯ ಸಂಗತಿ. ಒಂದು ದೇಶದ ಅತ್ಯಂತ ಪುರಾತನ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಕನ್ನಡಿಗರೊಬ್ಬರು ಆಯ್ಕೆ ಆಗಿದ್ದಾರೆ. ಆದ್ರೆ ಅವರ ಹಾದಿ ಸುಲಭವಾಗಿರುತ್ತಾ ಅಂದ್ರೆ ಖಂಡಿತವಾಗಿಯೂ ನೀವು ಹೇಳಿದ್ರಲ್ಲ, ಅದು ಹೂವಿನ ಹಾಸಿಗೆ ಆಗಿರೋದಿಲ್ಲ, ಬದಲಾಗಿ ಮುಳ್ಳಿನ ಕಿರೀಟವಾಗಿರುತ್ತೆ ಅನ್ನೋದು ಅಷ್ಟೇ ಅಕ್ಷರಶವಾಗಿರ್ತಕ್ಕಂಥ ಸತ್ಯ. ಮತ್ತೆ ಅದಕ್ಕೆ ಇರ್ತಕ್ಕಂಥ ಚಾಲೆಂಜಸ್ ಗಳು ಕೂಡ ಆಗಿದ್ದಾವೆ. ಹಾಗಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇರ್ತಕ್ಕಂಥ ಪ್ರಮುಖ 5 ಚಾಲೆಂಜಸ್ ಗಳು ಯಾವುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅವ್ರಿಗೆ ಇರ್ತಕ್ಕಂಥ ವಯಸ್ಸು. ಅಂದ್ರೆ ಈಗ ವಯಸ್ಸು, ಈಗ ರಾಜಕಾರಣ ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿ ವಯಸ್ಸೇ ಒಂದು ಪ್ರಮುಖವಾದಂತಹ ಸಂಗತಿ ಆಗಿರೋದಿಲ್ಲ. ಆದ್ರೆ ಒಂದು ಲಾಜಿಸ್ಟಿಕಲಿ ಅಥವಾ ಪ್ರವಾಸದ ಸಂದರ್ಭ ಬಂದಂತ ಸಂದರ್ಭದಲ್ಲಿ, ಅತಿ ಹೆಚ್ಚಾಗಿ ನಡೆಯುವಂತ ಸಂದರ್ಭಗಳು ಬಂದಂತ ಸಂದರ್ಭದಲ್ಲಿ, ಪ್ರಚಾರದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅದು ಅಡೆತಡೆ ಆಗಬಹುದು ಒಂದು ವಿಷಯ. ಎರಡನೇದು ಅಲ್ಲಿ ಇರ್ತಕ್ಕಂಥ ಯುವ ನಾಯಕತ್ವದ ಜೊತೆಯಲ್ಲಿ ಒಂದು ಸಿನರ್ಜಿಯನ್ನ ಸಾಧಿಸೋದಕ್ಕೆ ಕೂಡ ಒಂದು ರೀತಿಯಿಂದ ಚಾಲೆಂಜ್ ಅನ್ನ ಆಗಬಹುದು. ಹಾಗಂತ ವಯಸ್ಸೇ ಎಲ್ಲಕ್ಕೂ ಕೂಡ ಒಂದು ಅಡೆತಡೆಯನ್ನ ಉಂಟು ಮಾಡುತ್ತೆ ಅಂತ ಕೂಡ ಅಲ್ಲ. ಯಾಕಂದ್ರೆ ನಾನು ಇದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಸೌಮ್ಯ. ಅದು 1972ರ ಸಮಯ. ಆ ಸಮಯದಲ್ಲಿ ಇಸ್ರೇಲ್ನ ಅಧ್ಯಕ್ಷ, ಒಂದು ಪ್ರಧಾನಿಯಾಗಿರ್ತಕ್ಕಂಥ ಗೋಲ್ಡಿ ಬೇರ್ ಅವರು ಒಂದು ಪ್ರಮುಖವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಆ ನಿರ್ಧಾರ ಏನಾಗಿರುತ್ತೆ ಅಂದ್ರೆ ಆಪರೇಷನ್ ರ್ಯಾತ್ ಆಫ್ ಗಾಡ್ ಅನ್ನ ಜಾರಿಗೆ ತರ್ತಾರೆ. ಇದು ಯಾಕಂದ್ರೆ ಮುನಿಚ್ನಲ್ಲಿ ನಡೆದಂತ ಒಲಿಂಪಿಕ್ಸ್ ನಲ್ಲಿ ಒಂದು ಈ ಇಸ್ರೇಲ್ನ ಆಟಗಾರರ ಮೇಲೆ ಒಂದು ಪ್ಯಾಲೆಸ್ತೈನಿ ಉಗ್ರರ ದಾಳಿಯನ್ನ ಮಾಡಿ ಸಾಕಷ್ಟು ಜನರ ಸಾವಿಗೆ ಕಾರಣ ಹಾಕಿರ್ತಾರೆ. ಅವರೆಲ್ಲ ನಿರ್ನಾಮ ಮಾಡೋದಕ್ಕೆ ಈ ಒಂದು ಆಪರೇಷನ್ ಅನ್ನ ಚಲಾಯಿಸಲಾಗಿರುತ್ತೆ. ಈ ಆಪರೇಷನ್ ಅನ್ನ ಜಾರಿಗೆ ತಂದಂತ ಸಂದರ್ಭದಲ್ಲಿ ಅವರಿಗೆ ಬರೋಬ್ಬರಿ 85 ವರ್ಷ ಆಗಿರುತ್ತೆ. ಅದು 12 ವರ್ಷಗಳ ಕಾಲ ಈ ಆಪರೇಷನ್ ಕೂಡ ನಡೆಯುತ್ತೆ. ಅಂದ್ರೆ ಇಲ್ಲಿ ದೂರದೃಷ್ಟಿ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ, ಜೊತೆಗೆ ರಾಜಕೀಯ ಇಚ್ಛಾಶಕ್ತಿ ಕೂಡ ಪ್ರಮುಖವಾಗಿರುತ್ತೆ. ಹೀಗಾಗಿ ಅದನ್ನ, ಈ ಚಾಲೆಂಜ್ ಅನ್ನ ಕೂಡ ಸಹಜವಾಗಿ ಅವರು ಎದುರಿಸಿ ಅದನ್ನ ಮೆಟ್ಟಿ ನಿಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ ಅಷ್ಟು ಅನುಭವ ಕೂಡ ಅವ್ರಿಗಿದೆ. ಆದ್ರೆ ಖಂಡಿತವಾಗಿ ಈ ವಯಸ್ಸು ಕೂಡ ಒಂದು ಪ್ರಮುಖ ಚಾಲೆಂಜ್ ಆಗಿರುತ್ತೆ ಸೌಮ್ಯ. ಎರಡನೇ ಚಾಲೆಂಜ್ ಅಂತ ನೋಡೋದಾದ್ರೆ, ಈಗ ಮುಂಬರ್ತಕ್ಕಂಥ ರಾಜ್ಯಗಳಲ್ಲಿ ಹಲವು ರಾಜ್ಯಗಳಲ್ಲಿ ಇರ್ತಕ್ಕಂಥ ಚುನಾವಣೆ. ಮೊದಲನೇದಾಗಿ ನೋಡೋದಾದ್ರೆ, ಈಗ ಇಮಿಡಿಯೇಟ್ ಆಗಿ ಮೊನ್ನೆ ತಾನೇ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಘೋಷಣೆ ಮಾಡಿರುವಂತದ್ದು, ಹಿಮಾಚಲ ಪ್ರದೇಶದಲ್ಲಿ ಎಲೆಕ್ಷನ್ ಇದೆ, ನಂತರದಲ್ಲಿ ಗುಜರಾತ್ ನಲ್ಲಿ ಎಲೆಕ್ಷನ್ ಆಗುತ್ತೆ, ನಂತರ 2023ರಲ್ಲಿ ಮೇಘಾಲಯದಲ್ಲಿ ಎಲೆಕ್ಷನ್ ಬರುತ್ತೆ, ಕರ್ನಾಟಕದಲ್ಲಿ ಎಲೆಕ್ಷನ್ ಬರುತ್ತೆ, ರಾಜಸ್ಥಾನದಲ್ಲಿ ಎಲೆಕ್ಷನ್ ಬರುತ್ತೆ. ಇಲ್ಲಿ ಹಲವು ರಾಜ್ಯಗಳಲ್ಲಿ ಒಂದು ಬಿಜೆಪಿ ಒಂದು ಆಡಳಿತದಲ್ಲಿ ಇದ್ರೆ, ಇನ್ನು ಕೆಲವು ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ಕೂಡ ಒಂದು ಆಡಳಿತದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ಬಿಜೆಪಿ ಆಡಳಿತ ಇರ್ತಕ್ಕಂಥ ರಾಜ್ಯಗಳಲ್ಲಿ ತಮ್ಮ ಪಕ್ಷದ ಛಾಪನ್ನ ಮೂಡಿಸಬೇಕಾಗುತ್ತೆ. ಅದು ಇಮಿಡಿಯೇಟ್ ಅಗ್ನಿ ಪರೀಕ್ಷೆ ಶುರುವಾಗುತ್ತೆ ಈಗ ಗುಜರಾತ್ ಮತ್ತೆ ಹಿಮಾಚಲ ಪ್ರದೇಶ ಚುನಾವಣೆಗಳಲ್ಲಿ. ಹೀಗಾಗಿ ಅವರಿಗೆ ಸಮಯ ಕೂಡ ಇಲ್ಲ, ಒಂದು ಪಕ್ಷವನ್ನು ಸಂಪೂರ್ಣ ಸಂಘಟಿಸೋಕೆ ಈಗ ಒಂದು ಸಮಯ ಇಲ್ಲ. ಎರಡನೇದು, ಅಷ್ಟು ಅವಕಾಶಗಳು ಇದೆಯಾ ಅಂತ ಕೂಡ ಪ್ರಶ್ನೆಗಳು ಬರುತ್ತೆ. ಯಾಕಂದ್ರೆ ಗುಜರಾತ್ ನಲ್ಲಿ ಆಮ್ ಆದ್ಮಿ ಪಕ್ಷ ಹೆಚ್ಚು ಸದ್ದು ಮಾಡ್ತಿದೆ ಹೊರತು ಅಲ್ಲಿ ಪ್ರಮುಖ ವಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ನಿಂದ ಯಾವುದೇ ದೊಡ್ಡ ಮಟ್ಟದಲ್ಲಿ ಚುನಾವಣೆಯ ಪ್ರಚಾರ ನಡೆಯುತ್ತಿರೋ ಬಗ್ಗೆ ಆಗಲಿ ಅಥವಾ ಪ್ರಚಾರದ ವಿಷಯಗಳಾಗಲಿ ಚರ್ಚೆಗೆ ಬರ್ತಿಲ್ಲ. ಹೀಗಾಗಿ ಏನಾದರೂ ಗುಜರಾತ್ ಅನ್ನ ನೆಗ್ಲೆಕ್ಟ್ ಮಾಡಲಾಗಿದೆಯಾ ಅಂತ ಪ್ರಶ್ನೆಗಳು ಬರ್ತಾ ಇತ್ತು. ಆದ್ರೆ ಈಗ ನೂತನ ಅಧ್ಯಕ್ಷರು ಖರ್ಗೆ ಆಗಿರೋದ್ರಿಂದ ಆ ಚಾಲೆಂಜ್ ಅನ್ನು ಕೂಡ ಅವರು ಪ್ರಮುಖವಾಗಿ ಎದುರಿಸಬೇಕಾಗುತ್ತೆ. ನಂತರ ಮೂರನೇ ಚಾಲೆಂಜ್ ಯಾವುದಂತ ನೋಡೋದಾದ್ರೆ, ಈ ಸೋಷಿಯಲ್ ಮೀಡಿಯಾ. ಖಂಡಿತ ಈ ಒಂದು ಜಮಾನ ಇದೆಯಲ್ಲ, ಇದು ಸೋಷಿಯಲ್ ಮೀಡಿಯಾ ಜಮಾನ ಅಂತ ಕೂಡ ಅಂತಾರೆ. ಈಗ ಟ್ರೆಡಿಷನಲ್ ಆಗಿರ್ತಕ್ಕಂಥ ರಾಜಕಾರಣಿಗಳು ಕೆಲವು ವಿಷಯವನ್ನು ಹೇಳ್ಬೋದು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಲೈಕು ಕಮೆಂಟ್ ಹಾಕುವಂತವ್ರು ಬಂದು ಮತಗಟ್ಟೆಯಲ್ಲಿ ವೋಟ್ ಹಾಕ್ತಾರಾ ಅಂತ ಮುಂಚೆ ಒಂದು ಪ್ರಶ್ನೆಗಳು ಬರ್ತಾ ಇತ್ತು. ಆದ್ರೆ ಇತ್ತೀಚೆಗೆ ನಡೆದಂತ ಡೆವಲಪ್ಮೆಂಟ್ಗಳನ್ನ ಗಮನಿಸಿದಾಗ ಖಂಡಿತವಾಗಿ ಆ ರೀತಿಯಾಗಿ ಲೈಕು ಕಮೆಂಟ್ ಅನ್ನು ಹಾಕುವಂತವರು ಕೂಡ ಒಂದು ಎಲೆಕ್ಷನ್ ನಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸೋಕೆ ಸಾಧ್ಯ ಇದೆ. ಅದರಲ್ಲೂ ಈ 24ರಿಂದ 35 ವಯೋಮಾನದಲ್ಲಿ ಇರತಕ್ಕಂಥ ಒಂದು ಯೂತ್ಸ್ ಏನಿದ್ದಾರೆ, ಅವರು ಹೆಚ್ಚಾಗಿ ಈ ಒಂದು ಸೋಷಿಯಲ್ ಮೀಡಿಯಾದ ಒಂದು ಅವಲಂಬಿತರಾಗಿರುವಂತದ್ದು ಮತ್ತೆ ಅಲ್ಲಿ ಬರ್ತಿರ್ತಕ್ಕಂಥ ಮಾಹಿತಿಗಳಿಂದ ಪ್ರಭಾವಿತರಾಗುವಂತದ್ದು ಕೂಡ ಸಾಕಷ್ಟು ಈಗ ಒಂದು ಉದಾಹರಣೆಗಳು ಬಂದಿದ್ದಾವೆ. ಆದ್ರೆ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಅನ್ನ ನೋಡ್ತಾ ಇದ್ರೆ, ಫೇಸ್ಬುಕ್ ನಲ್ಲಿ ಅವರ ಅಧಿಕೃತವಾಗಿರ್ತಕ್ಕಂಥ ಒಂದು ಪೇಜ್ಗಳಾಗ್ಲಿ, ಅವರ ಫೇಸ್ಬುಕ್ ಅಕೌಂಟ್ ಆಗ್ಲಿ ಹೆಚ್ಚು ಕಂಡು ಬರೋದಿಲ್ಲ. ಒಂದೇ ಒಂದು ಅಕೌಂಟ್ ಇದೆ, ಅದು ಕೂಡ ಖರ್ಗೆ ಫಾರ್ ಕಲಬುರ್ಗಿ ಅಂತ ಒಂದು ಪೇಜ್ ಬರುತ್ತೆ. ಅದನ್ನ ಬಿಟ್ರೆ ಟ್ವಿಟರ್ ನಲ್ಲಿ ಅವರಿಗೆ ಸುಮಾರು 1 ಲಕ್ಷ ಜನ ಮಾತ್ರ ಫಾಲೋವರ್ಸ್ ಇರುವಂತದ್ದು. ಇನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಅವರ ಅಕೌಂಟೇ ಇಲ್ಲ. ಆದ್ರೆ ಅವರ ಒಂದು ಅಪೋಸಿಷನ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಬಿಜೆಪಿ ಇರ್ಬೋದು, ಆಪ್ ಇರ್ಬೋದು, ತೃಣಮೂಲ ಕಾಂಗ್ರೆಸ್ ಇರ್ಬೋದು, ಅಥವಾ ಅವರದೇ ಒಂದು ಸಹಯೋಗಿ ಪಕ್ಷ ಆಗಿರ್ತಕ್ಕಂಥ DMK ಇರ್ಬೋದು, ಈ ವರಿಷ್ಠರ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಅತ್ಯಂತ ಸ್ಟ್ರಾಂಗ್ ಆಗಿದೆ. ಅವರು ಏನೇ ಹಾಕಿದ್ರು ಕೂಡ ನೇರವಾಗಿ ಯೂತ್ ಪ್ರತಿಯೊಬ್ಬರ ಮೊಬೈಲ್ಗಳು ಕೂಡ ಅವರ ಮೆಸೇಜ್ ತಲುಪುವಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಈ ಚಾಲೆಂಜ್ ಅನ್ನ ಕೂಡ ಒಂದು ಎದುರಿಸಬೇಕಾದಂತ ಗಣನೀಯವಾಗಿರ್ತಕ್ಕಂಥ ಒಂದು ಪರೀಕ್ಷೆ ಈಗ ಖರ್ಗೆ ಅವರ ಮುಂದೆ ಬರುವಂತದ್ದು. ಇನ್ನ 4ನೇ ಚಾಲೆಂಜ್ ಯಾವುದು ಅಂತ ನೋಡೋದಾದ್ರೆ, ಇದು ಕೂಡ ಇವತ್ತು ಕಾಂಗ್ರೆಸ್ಗೆ ಕಾಡ್ತಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಚಾಲೆಂಜ್ ಏನಂದ್ರೆ, ಒಂದು
ಟ್ಯಾಲೆಂಟ್ ಅಲ್ಲಿ ಪಕ್ಷದಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ವಲಸೆ ಹೋಗ್ತಾ ಇರುವಂತದ್ದು. ಉದಾಹರಣೆಗೆ ನಾವು ನೋಡ್ತಾ ಇದ್ವಿ, ಜ್ಯೋತಿರಾದಿತ್ಯ ಸಿಂಧ್ಯಾ ಇರ್ಬೋದು ಅಥವಾ ಜಿತಿನ್ ಪ್ರಸಾದ್ ಇರ್ಬೋದು, ಹೀಗೆ ಹಲವು ಯುವ ನಾಯಕರು, ಹಲವು ಟ್ಯಾಲೆಂಟೆಡ್ ನಾಯಕರು ಯಾರಿದ್ರು ಇವತ್ತು ಕಾಂಗ್ರೆಸ್ನಲ್ಲಿ, ಅವರು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖ ಒಂದು ವಿರೋಧಿ ಪಕ್ಷ ಆಗಿರ್ತಕ್ಕಂಥ ಬಿಜೆಪಿಗೆ ಹೋಗ್ತಿರೋದು. ಅಂದ್ರೆ ಕಾಂಗ್ರೆಸ್ನ ವಿರೋಧಿ ಪಕ್ಷ ಆಗಿರ್ತಕ್ಕಂಥ ಬಿಜೆಪಿಗೆ ಸಾಕಷ್ಟು ಟ್ಯಾಲೆಂಟ್ ಅಲ್ಲಿ ಹೋಗ್ತಾ ಇರುವಂತದ್ದನ್ನು ಗಮನಿಸ್ತಾ ಇದ್ದೀವಿ. ಅದಷ್ಟೇ ಅಲ್ಲ, ಇನ್ನೊಂದು ಚಾಲೆಂಜ್ ಅವ್ರಿಗೆ ಇರ್ತಕ್ಕಂಥದ್ದಾದ್ರೆ ಬೇರೆ ಹೊರಗಡೆ ಇರ್ತಕ್ಕಂಥ ಒಂದಿಷ್ಟು ಟ್ಯಾಲೆಂಟ್ ಗಳನ್ನ ಕೂಡ ಅವರು ಪಕ್ಷಕ್ಕೆ ತರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಒಂದು ಹಂತಕ್ಕೆ ಶಶಿ ತರೂರ್ ಅವರು ಯಶಸ್ವಿಯಾಗಿದ್ರು. ಪ್ರೊಫೆಷನಲ್ ಕಾಂಗ್ರೆಸ್ ಮೂಲಕವಾಗಿ ಸಾಕಷ್ಟು ವೈದ್ಯರು, ಆಮೇಲೆ ವಕೀಲರು ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಹೀಗೆ ವಿಭಿನ್ನವಾದಂಥ ಒಂದಿಷ್ಟು ಪ್ರೊಫೆಷನ್ ಅಲ್ಲಿ ಉತ್ತಮವಾದಂಥ ಸಾಧನೆ ಮಾಡಿದಂಥವ್ರನ್ನ ಪ್ರೊಫೆಷನಲ್ ಕಾಂಗ್ರೆಸ್ಗೆ ತಂದ್ರು. ಅದನ್ನ ಒಂದು ಗಟ್ಟಿಗೊಳಿಸೋಂಥ ಪ್ರಯತ್ನವನ್ನ ಶಶಿ ತರೂರ್ ಅವರು ಸಾಕಷ್ಟು ಮಾಡಿದ್ರು ಕೂಡ. ಆದ್ರೆ ಆ ನಿಟ್ಟಿನಲ್ಲೂ ಕೂಡ ಈಗ ಖರ್ಗೆ ಅವರ ಮುಂದೆ ಇರ್ತಕ್ಕಂಥ ಚಾಲೆಂಜ್ ಏನಂದ್ರೆ ಈ ವಲಸೆ ಹೋಗೋದನ್ನ ತಡೆಗಟ್ಟಬೇಕು, ಹೊಸ ಟ್ಯಾಲೆಂಟ್ ಅನ್ನ ಪಕ್ಷಕ್ಕೆ ತರಬೇಕಾಗಿರುವಂತದ್ದು. ಇನ್ನು ಐದನೇದ್ದು ಮತ್ತು ಅತ್ಯಂತ ಪ್ರಮುಖ ಚಾಲೆಂಜ್ ಅಂದ್ರೆ ಗಾಂಧಿ ಫ್ಯಾಮಿಲಿ. ಇದು ಸಹಜವಾದಂಥ ಪ್ರಶ್ನೆ ಬರ್ಬೋದು, ಗಾಂಧಿ ಫ್ಯಾಮಿಲಿ ಹೇಗೆ ಚಾಲೆಂಜ್ ಆಗಕ್ಕೆ ಸಾಧ್ಯ ಅಂದ್ರೆ ಖಂಡಿತವಾಗಿ ಚಾಲೆಂಜ್ ಆಗುತ್ತೆ. ಯಾಕಂದ್ರೆ ಇವತ್ತು ಕೂಡ ಬಹುತೇಕರ ಅಭಿಪ್ರಾಯ, ಕಾಂಗ್ರೆಸ್ಸಿಗರ ಅಭಿಪ್ರಾಯ ಏನಂದ್ರೆ ಕಾಂಗ್ರೆಸ್ ಅಂದ್ರೆ ಗಾಂಧಿ ಫ್ಯಾಮಿಲಿ ಅಂದ್ರೆ ಕಾಂಗ್ರೆಸ್ ಅಂತ. ಅಂದ್ರೆ ಕಾಂಗ್ರೆಸ್ ನಲ್ಲಿ ಏನೇ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ ಕೂಡ ಒಂದು ಕಡೆಯಿಂದ ಪಕ್ಷದ ಒಂದು ಭವಿಷ್ಯವನ್ನ ರೂಪಿಸಬೇಕು, ಇನ್ನೊಂದು ಕಡೆಯಿಂದ ಗಾಂಧಿ ಕುಟುಂಬ ಏನಿದೆ ಅದರಲ್ಲೂ ಪ್ರಮುಖವಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಗಾಂಧಿ ಇವರೆಲ್ಲ ಏನಿದ್ದಾರೆ ಅವರನ್ನು ಕೂಡ ಒಂದು ಆನ್ ಬೋರ್ಡ್ ತೆಗೆದುಕೊಳ್ಬೇಕಾಗುತ್ತೆ. ಅವರ ಮಾರ್ಗದರ್ಶನವನ್ನು ಪಡೆದುಕೊಂಡು ಇಲ್ಲಿ ಪಕ್ಷದ ಒಂದು ಕಾರ್ಯವನ್ನ ನಿರ್ವಹಿಸೋದನ್ನ ಮಾಡಬೇಕಾಗುತ್ತೆ. ಹೀಗಾಗಿ ಈ ಪಂಚ ಚಾಲೆಂಜ್ಗಳು ಸದ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಇರುವಂತದ್ದು. ಸೌಮ್ಯ, ಈ ಖರ್ಗೆ ಅವರ ಮುಂದೆ ಏನೆಲ್ಲ ಚಾಲೆಂಜ್ಗಳಿದೆ ಅನ್ನೋದನ್ನ ಹೇಳ್ತಾ ಇದ್ರಿ. ಸೊ ಅದನ್ನ ಯಾವ ರೀತಿಯಾಗಿ ಸಮರ್ಥವಾಗಿ ಹಾಗಾದ್ರೆ ಖರ್ಗೆ ಅವರು ನಿಭಾಯಿಸ್ತಾರೆ, ಆ ಮಾಹಿತಿಗಳನ್ನ ಕೂಡ ನಮ್ಮ ವೀಕ್ಷಕರ ಮುಂದೆ ಇಡೋಣ. ಈಗ ಚಿಕ್ಕದೊಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬರ್ತೀನಿ. ವೀಕ್ಷಕರೇ ನೋಡಿದ್ರಲ್ಲ, ಅಧ್ಯಕ್ಷರಾಗಿ ಖರ್ಗೆ ಅವರನ್ನ ಆಯ್ಕೆ ಮಾಡಲಾಗಿದೆ. ಆದ್ರೆ ಅವರ ಮುಂದೆ ಇರುವಂತಹ 5 ಚಾಲೆಂಜಸ್ಗಳು ಮೇಜರ್ ಆಗಿ ಏನೇನು ಅನ್ನೋದನ್ನ ನೋಡಿದ್ರಲ್ಲ. ಸೊ ಇದನ್ನ ಯಾವ ರೀತಿಯಾಗಿ ಎದುರಿಸ್ತಾರೆ, ಮೆಟ್ಟಿ ನಿಲ್ತಾರೆ ಖರ್ಗೆ ಅವರು, ಇದರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.